ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫೈನಲಿ ಐ ಆಮ್ ಬ್ಯಾಕ್. ನಿಮ್ಗೆ ಬಿಗ್ ನ್ಯೂಸ್ ಜೊತೆಗೆ ಬರ್ತಾ ಇರೋದು ಗುರು, ಇಂಡಿಯಾ ವರ್ಲ್ಡ್ ಕಪ್ ನ ಗೆದ್ದಾಗಿದೆ. ಇದಂತೂ ತುಂಬಾ ಖುಷಿ ಪಡುವಂತ ವಿಚಾರ ಅಂತ ಹೇಳ್ಬೋದು. ಎಂತ ವಿಕ್ಟ್ರಿಗಳು ಗುರು ಬಂದಿದ್ದು ಈ ವರ್ಲ್ಡ್ ಕಪ್ ನಲ್ಲಿ. ಒಂದೇ ಒಂದು ಮ್ಯಾಚ್ ಕೂಡ ಸೋಲ್ದೇನೆ ಫೈನಲ್ ವರ್ಗು ಎಂಟ್ರಿ ಕೊಟ್ಟು ಫೈನಲ್ ನಲ್ಲಿ ತಮ್ಮ ಕಪ್ ಅನ್ನ ಗೆದ್ಕೊಂಡಿದ್ದು ನಮ್ಮ ಟೀಮ್ ಇಂಡಿಯಾ. ಪೈಸ್ ಆಗೋದೆ ಗುರು. ಈ ಮ್ಯಾಚ್ ನ ನೋಡ್ಬಿಟ್ಟು ಏನ್ ಗುರು ಬಾಯಿಗೆ ಬರ್ಸಿ ಗೆದ್ರು ಗುರು. ನಮ್ಮ RCB ಟೀಮ್ ಯಾವ ರೀತಿ ಬಾಯಿಗೆ ಬರ್ಸ್ಕೊಂಡು ಗೆಲ್ತಾರೋ, ಸೊ ಆರೆಂಜ್ ಗೆ ನಮ್ಮ ಟೀಮ್ ಇಂಡಿಯಾನು ಕೂಡ ಒಂಥರ ಬಾಯಿಗೆ ಬರ್ಸ್ಕೊಂಡು ಗೆದ್ದಿದ್ದು ಅಂತ ಹೇಳೋದಕ್ಕಿಂತ ಬಾಯಿಗೆ ಬರ್ಸಿದ್ರು ಅಲ್ಲಿ ಏನ್ರಿ ಕ್ಲಾಸ್ ಅನ್ನ ನಮ್ಮ ಟೀಮ್ ಇಂಡಿಯಾಗೆ ಅಂತ ಹೇಳ್ಬೋದು. ಬಟ್ ನಮ್ಮ ಟೀಮ್ ಇಂಡಿಯಾದ ಫಸ್ಟ್ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದ್ರೆ, ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು. ಇದೇ ಖುಷಿಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡಿ, ಅವಾಗ ನಾನು ಹಾಕುವಂತ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮ್ಗೇನೆ ಮೊದಲು ಬರುತ್ತೆ. ಸೊ ಈ ಮ್ಯಾಚ್ ನ ಬಗ್ಗೆ ಮಾತಾಡೋದಾದ್ರೆ, ಇಂಡಿಯಾ ವರ್ಲ್ಡ್ ಕಪ್ ಏನ್ ಹೇಳೋದು ಗುರು, ಗೆದ್ದಿರೋದೇ ಒಂದು ಖುಷಿ ಗುರು. ಫೈನಲ್ ಮೈನಸ್ ಒಂದು ಇದ್ದೇ ಇರುತ್ತೆ. ಮೈನಸ್ ಗಳ ಬಗ್ಗೆ ಮಾತಾಡೋದು ಬೇಡ ಇವತ್ತು. ಓನ್ಲಿ ಪ್ಲಸ್ ಗಳ ಬಗ್ಗೆ ಮಾತಾಡೋಣ. ಯಾಕೆಂದ್ರೆ ನಮ್ಮ ಕಪ್ ನಮ್ಗೆ ಬಂದಾಗಿದೆ. ಆಲ್ಮೋಸ್ಟ್ 10 ವರ್ಷಗಳಿಂದ ಕಾಯ್ತಾ ಇದ್ದೀವಿ ಗುರು ಈ ಕಪ್ಪಿಗೋಸ್ಕರ ನಮ್ಮ ಟೀಮ್ ಇಂಡಿಯಾ. ಸೊ ವಿರಾಟ್ ಕೊಹ್ಲಿ ಮೇನ್ ಬಿಗ್ ಪ್ಲೇಯರ್ ಮ್ಯಾಚ್ ಆಗ್ತಾರೆ. ಇವತ್ತಿನ ಮ್ಯಾಚ್ ನಲ್ಲಿ 76 ರನ್ 59 ಬಾಲ್ ನಲ್ಲಿ ಹೊಡೆದಿದ್ದು ನಮ್ಮ ಕಿಂಗ್ ಕೊಹ್ಲಿ ಅವರು. ಎಲ್ರಿಗೂ ಕೂಡ ಒಂಥರ ಜೀವ ಬಾಯಿಗೆ ಬಂದಿರುತ್ತೆ. ರೋಹಿತ್ ಶರ್ಮಾ ಔಟ್, ರಿಷಬ್ ಪಂತ್ ಔಟ್, ಸೂರ್ಯಕುಮಾರ್ ಯಾದವ್ ಔಟ್. ಕೊಹ್ಲಿ ಜೊತೆಗೆ ಸಾಥ್ ಕೊಟ್ಟಿದ್ದು ಅಲ್ಲಿ ಅಕ್ಷರ್ ಪಟೇಲ್ ಅವರು ಗುರು. 31 ಬಾಲ್ ನಲ್ಲಿ 47 ರನ್, 1 4 4 6. ಹಬ್ಬ ಮಿಸ್ ಆಗಿ ರನ್ ಔಟ್ ಆಗ್ತಾರೆ ಗುರು. ಅದೇನಾದ್ರೂ ರನ್ ಔಟ್ ಮಿಸ್ ಆಗಿತ್ತು ಅಂದಿದ್ರೆ ಅಕ್ಷರ್ ಪಟೇಲ್ ಅವರು ಸೌತ್ ಆಫ್ರಿಕಾ ತಂಡಕ್ಕೆ ಧೂಳಿಪಟ ಮಾಡಕ್ಕೆ ರನ್ ರೇಟ್ ಇನ್ನು ಎಲ್ಲೋ ಕೂಡ ಹೋಗ್ಬಿಟ್ಟಿರೋದು. ಬಟ್ ಎಲ್ಲೋ ಒಂದ್ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಸ್ವಲ್ಪ ರನ್ಔಟ್ ಆಯ್ತು ಅಂತ ಹೇಳ್ಬೋದು. ಅಕ್ಷರ್ ಪಟೇಲ್ ಅವರು ಸ್ವಲ್ಪ ಬೇಗ ಬಂದು ಸ್ಕ್ರೀಜ್ ಮಾಡಿಸಿದ್ರು, ಇನ್ನೂ ಕೂಡ ಸಖತ್ತಾಗಿ ಕಾಣ್ತಾ ಇತ್ತು. ವಿರಾಟ್ ಕೊಹ್ಲಿ ಅವರು ಅಂತೂ ಬೌಮ್ ಬ್ಲಾಸ್ಟ್ ಮಾಡಾಕ್ಬಿಟ್ರು ಈ ಮ್ಯಾಚ್ ನಲ್ಲಿ. ಒಂದ್ ರೀತಿ ಹೇಳೋದಾದ್ರೆ ಸೈಕ್ ಗುರು. ಯಾರು ಏನೇ ಅನ್ಕೊಳ್ಳಿ ಗುರು, ಬಿಗ್ ಮ್ಯಾಚ್ ಪ್ಲೇಯರ್ ಅಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಅವರು. ಟೂರ್ನಿಮೆಂಟ್ ಫುಲ್ ಆಡ್ಲಿಲ್ಲ ನಿಜ, ಬಟ್ ಫೈನಲ್ ನಲ್ಲಿ ಬೇಕಾಗಿದ್ದಂತ ಮ್ಯಾಚ್ ಗೆಲ್ಲಿಸಿ ಕೊಟ್ರು ಗುರು. ನಿಂತು ಆಡಿದ್ದು ನಮ್ಮ ಕಿಂಗ್ ಕೊಹ್ಲಿ. ಸೊ ಅದಕ್ಕೋಸ್ಕರನೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಿಕ್ಕಿದ್ ಕೂಡ ನಮ್ಮ ಕಿಂಗ್ ಕೊಹ್ಲಿ ಅವ್ರಿಗೆ. ಜೊತೆಗೆ ಸಾಥ್ ಕೊಟ್ಟಿದ್ದು ಶಿವಮ್ ದುಬೆ ಅವರನ್ನು ಕೂಡ. ಆಲ್ಮೋಸ್ಟ್ 16 ಬಾಲ್ಗೆ 27 ರನ್, 3 4 1 6. ಈ ಆಟ ಬೇಕಿತ್ತು ಗುರು ದುಬೆ ಅವರಿಂದ. ಕೊನೆಗೂ ಫೈನಲ್ ನಲ್ಲಾದ್ರೂ ಬಂತಲ್ಲ, ಇದಕ್ಕೋಸ್ಕರ ನಾವು ತುಂಬಾ ಖುಷಿ ಪಡ್ಲೇಬೇಕು. ಹಾರ್ದಿಕ್ ಪಾಂಡ್ಯ ಅವರು ಒಂದು 4 ಹೊಡಿತಾರೆ ಕೊನೆಯಲ್ಲಿ ಬಂದ್ಬಿಟ್ಟು. ಸೊ 176 ರನ್ಸ್. ಇದು ನಮ್ಮ ಗೆಲುವಿನ ಪರ್ಸೆಂಟೇಜ್ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಗುರು. ಬಟ್ ನಮ್ಮ ಟೀಮ್ ಇಂಡಿಯಾ ಬೌಲರ್ಸ್ ಗಳಿಗೆ ಕ್ರೆಡಿಟ್ ಕೊಡ್ಲೇಬೇಕು ಗುರು. ಎಂತ ವಿಕ್ಟರಿ ಬೌಲಿಂಗ್ ಗುರು ಇವ್ರದೆಲ್ಲರದು. ಬೂಮ್ರಾ ಅವರು ಮೊದಲನೇ ವಿಕೆಟ್ ನ ಕಿತ್ತು ಬಿಸಾಕ್ತಾರೆ ಹೆನ್ರಿಕ್ ಕ್ರಿಕ್ಸ್ ಅವ್ರದ. ಬಟ್ ಅಲ್ಲಿಂದ ಶುರು ಆಗೋದು. ಕ್ವಿಂಟನ್ ಡಿಕಾಕ್ ಸ್ವಲ್ಪ ಮಟ್ಟಿಗೆ ಹೋರಾಟ ಕೊಡ್ತಾರೆ. 31 ಬಾಲ್ ನಲ್ಲಿ 39 ರನ್, 4 4 1 6. ಬಟ್ ಅದಾದ್ಮೇಲೆ ನಡೆದಿದ್ದೆಲ್ಲ ಇತಿಹಾಸನೇ ಗುರು. ಅಲ್ಲಿ ಹೆನ್ರಿಕ್ ಕ್ಲಾಸನ್ ಅವ್ರನ್ನ ಮತ್ತೆ ಸ್ಟಬ್ಸ್ ಅವ್ರನ್ನ ಹೊರತುಪಡಿಸಿದ್ರೆ ಯಾರು ಕೂಡ ಅಷ್ಟೇನು ಕಚ್ಕೊಳ್ಳೋದಿಲ್ಲ. ಬಟ್ ಡೇವಿಡ್ ಮಿಲ್ಲರ್ ಅವರು ಕೂಡ ಒಂದು ಅಲ್ಪ ಮಟ್ಟದ ಹೋರಾಟ ಕೊಡ್ತಾರೆ. ಬಟ್ ಹೆನ್ರಿಕ್ ಕ್ಲಾಸನ್ ಅವ್ರ ವಿಕೆಟ್ ಖಂಡಿತ ತುಂಬಾನೇ ಕ್ರೂಷಿಯಲ್. ಕೊನೆಗೆ 30 ಬಾಲ್ಗೆ 30 ರನ್ ಬೇಕಾಯ್ತು. ಅಂತ ಟೈಮ್ ನಲ್ಲಿ ಬಂದಿದ್ದೇನೆ ಪಾಂಡ್ಯ ಬೆಂಕಿ ಬೌಲಿಂಗ್ ಅಂತ ಹೇಳ್ಬಹುದು ಗುರು. ಬಂದ್ಬಿಟ್ಟು ಹೆನ್ರಿಕ್ ಕ್ಲಾಸನ್ ಅವ್ರ ವಿಕೆಟ್ ನ ತೆಗಿತಾರೆ. ಕೊನೆಯಲ್ಲಿ ಡೇವಿಡ್ ಮಿಲ್ಲರ್ ಅವರ ವಿಕೆಟ್ ನ ತೆಗಿತಾರೆ. ಒಂಥರ ಪಾಂಡ್ಯ ಈ ಮ್ಯಾಚ್ ನ ಹೀರೋ ಕೂಡ ಆದ್ರು ಅಂತ ಹೇಳ್ಬಹುದು ಗುರು. ಮೊದಲನೇ ಓವರ್ ಖಂಡಿತ ರನ್ ಹೊಡ್ಸ್ಕೊಳ್ತಾರೆ, 10 ರನ್. ಅದೇನು ಎಕ್ಸ್ಪೆನ್ಸಿವ್ ಅಂತ ಹೇಳೋದಿಕ್ ಆಗೋದಿಲ್ಲ. ಬಟ್ ಕೊನೆ 2 ಓವರ್ ಅದ್ಭುತವಾದ ಬೌಲಿಂಗ್ ಮಾಡಿದ್ದು ಅವರಾದ್ರೆ, ಇವ್ರಿಗಿಂತ ಸಾಥ್ ಕೊಟ್ಟಿದ್ದು ಬೂಮ್ರಾ ಮತ್ತೆ ನಮ್ಮ ಅರ್ಶ್ದೀಪ್ ಸಿಂಗ್ ಅವರು ಗುರು. ಎಂತಹ ಬೌಲಿಂಗ್ ಗುರು ಇಬ್ಬರದು ಕೂಡ. 4 ಓವರ್ಗೆ 20 ರನ್, 2 ವಿಕೆಟ್. ಜಸ್ಪ್ರೀತ್ ಬುಮ್ರಾ 4 ಓವರ್ ಕೇವಲ 18 ರನ್. ಇವ್ರ ಬಾಲ್ ನ ಯಾರು ಕೂಡ ಪಿಕ್ ಕೂಡ ಮಾಡ್ತಿಲ್ಲ ಗುರು. ಅದು ಕೂಡ ಹೋದ್ರೆ ಮಿಸ್ ಆಗಿ ಬೌಂಡ್ರಿ ಅಷ್ಟೇನೆ. ಸೊ ಬೂಮ್ರಾ ಅವರಂತ ಒಬ್ಬ ಬೆಂಕಿ ಪ್ಲೇಯರ್ ವಿರುದ್ಧ ನಮ್ಮ ಯಾವುದೇ ಬ್ಯಾಟ್ಸ್ಮನ್ ಗಳು ಕೂಡ ಉಳ್ಕೊಳಕ್ ಆಗೋದಿಲ್ಲ. ಆರೆಂಜ್ ಗೆ ಬೌಲಿಂಗ್ ಮಾಡಿದ್ದು ಅದನ್ನು ಕೂಡ ಕ್ರೂಷಿಯಲ್ 17ನೇ ಓವರ್ ಬೌಲಿಂಗ್ ಮಾಡಿಬಿಟ್ಟು ಒಳ್ಳೆ ಬೆಂಕಿ ವಿಕೆಟ್ ನ ಎತ್ಕೊಡ್ತಾರೆ ನಮ್ಮ ಟೀಮ್ ಇಂಡಿಯಾಗೆ. ಆ ಓವರ್ ಇಂದನೇ ಮ್ಯಾಚ್ ಟರ್ನ್ ಆಗೋಕೆ ಶುರು ಆಗುತ್ತೆ. ಸೊ ಕೊನೆಯಲ್ಲಂತೂ ಎರ್ರಾಬಿರಿ ಡಾಟ್ ಬಾಲ್ಸ್ ಕೊಂಡು ಹಾಕಿದ್ದು ನಮ್ಮ ಟೀಮ್ ಇಂಡಿಯಾ ಬೌಲರ್ಸ್ ಗಳು. ಬೂಮ್ರಾ ಅವರೇನೆ ಅದರಲ್ಲೂ ಜಾಸ್ತಿ ಡಾಟ್ ಬಾಲ್ಸ್. ಅರ್ಶ್ದೀಪ್ ಸಿಂಗ್ ಅವನು ಕೂಡ 19 ಓವರ್ ಸೂಪರ್ ಬೌಲಿಂಗ್ ಮಾಡಿದ್ರು. ಅದಕ್ಕೋಸ್ಕರ ನಮ್ಮ ಟೀಮ್ ಇಂಡಿಯಾ ಇನ್ನು ಕೂಡ ಮ್ಯಾಚ್ ನಲ್ಲಿ ಉಳ್ಕೊಳಕಾಯ್ತು. ಬಟ್ ಹಾರ್ದಿಕ್ ಪಾಂಡ್ಯ ಕೊನೆ ಓವರ್ ನಲ್ಲಿ ಏನ್ ಗುರು ವ್ಯಕ್ತಿ 6 ರನ್ ಅನ್ಸುತ್ತೆ ಗುರು ಕೊಟ್ಟಿದ್ದು. ಅದ್ರೂ ಕೂಡ ಮಿಸ್ ಆಗಿ ಒಂದು ಬೌಂಡ್ರಿ ಹೋಯ್ತು. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಚ್ ನಂತೂ ನಾವು ಮರೆಯೋಂಗೆ ಇಲ್ಲ ಗುರು. ಎಂತಹ ಕ್ಯಾಚ್ ಗುರು ಹಿಡಿದಿದ್ದು ಬೌಂಡ್ರಿ ಲೈನ್ ನಲ್ಲಿ, ಅದು ರನ್ನಿಂಗ್ ನಲ್ಲಿ ಹಿಡಿದಂತ ಕ್ಯಾಚ್ ಗುರು. ಸೊ ಸೂಪರ್ ಕ್ಯಾಚ್ ಎಲ್ಲ ಕೂಡ ನಮ್ಮ ಟೀಮ್ ಇಂಡಿಯಾ ಪರವಾಗಿ ಇತ್ತು. ಸೊ ಅದಕ್ಕೋಸ್ಕರ ಈ ಸೀಸನ್ 2024 ಯಾರ್ದು ಅಂತ ಕೇಳಿದ್ರೆ ಟೀಮ್ ಇಂಡಿಯಾದು ಅಂತ ಹೇಳ್ಬೋದು ಗುರು. ಸೊ ಆರೆಂಜ್ ಗೆ ಕಪ್ ನ ಎತ್ತಿ ಹಿಡಿದಿದ್ದು ನಮ್ಮ ಟೀಮ್ ಇಂಡಿಯಾ. ಸೊ ಫುಲ್ ಹ್ಯಾಪಿ ಮೂಡ್ ಇನ್ ಟುಡೇ. ನಿಮ್ಗೆ ಅನಿಸಿದೆ ಗುರು ನಮ್ಮ ಟೀಮ್ ಇಂಡಿಯಾ ಕಪ್ ಗೆದ್ದಿದ್ರ ಬಗ್ಗೆ? ಇದೇ ಖುಷಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡ್ಬಿಡಿ ಗುರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.